ನಮ್ಮ ಇಂದ್ರಿಯಗಳನ್ನೇ ಬಳಸಿಕೊಂಡು ಸಕ್ಕರೆ ಕಾಯಿಲೆಗೆ ನಾವೇ ತುತ್ತಾಗುತ್ತೇವೆ. ಹೌದು ಕನ್ನಡದ ಶ್ರೇಷ್ಠರೇ, ನಾನು ಲಕ್ಷ್ಮೀನಾರಾಯಣ ಬಿ ವಿ ಕೌಶಿಕ್, ಸಪ್ತಬಿಂದು ಯೋಗ ಮಂದಿರ, ಶಿವಮೊಗ್ಗ. ಖಂಡಿತವಾಗಿಯೂ ಮನೋನಿಗ್ರಹವಿಲ್ಲದೆ ನಮ್ಮ ಇಂದ್ರಿಯಗಳನ್ನು ಬಳಸಿಕೊಂಡು ನಮ್ಮದೇ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ನಾವೇ ಹಾಳು ಮಾಡಿ ಮತ್ತು ಚಿಂತೆಗಳ ಸರಮಾಲೆಗಳ ಮಡುವಿನಲ್ಲೇ ಇದ್ದುಕೊಂಡು ಕೂಡ ನಮ್ಮ ಶರೀರವನ್ನು ಸಕ್ಕರೆ ಕಾಯಿಲೆಗೆ ಒಡ್ಡಿಕೊಳ್ಳುತ್ತೇವೆ, ಸಮರ್ಪಿಸುತ್ತೇವೆ. ಹಾಗೆ ನಮ್ಮ ಜೀವನದಲ್ಲಿ ನಡೆಯುವ ಅತಿ ಕೆಟ್ಟ ಘಟನೆಗಳು ನಮ್ಮನ್ನು ಸಕ್ಕರೆ ಕಾಯಿಲೆಗೆ ದೂಡುತ್ತದೆ. ಸಕ್ಕರೆ ಕಾಯಿಲೆಯವರು ಶರೀರದ ಯಾವ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಾಂಗಗಳು ತಮ್ಮ ಕಾರ್ಯಕ್ಷಮತೆಯನ್ನು ಸ್ಥಗಿತಗೊಳಿಸಿಕೊಂಡಿರುತ್ತವೆ ಮತ್ತು ಅವರ ಆ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಾಂಗಗಳನ್ನು ಸಕ್ಷಮಗೊಳಿಸಿಕೊಂಡು ಅವುಗಳು ನಮ್ಮ ಆರೋಗ್ಯವನ್ನು ಕಾಪಾಡುವ ಹಾಗೆ ಸಕ್ಕರೆ ಕಾಯಿಲೆಯಿಂದ ಮುಕ್ತ ಮಾಡುವ ಬಗೆಯನ್ನು ನಾವೇ ಮಾಡಿಕೊಳ್ಳಬಹುದು ಎನ್ನುವುದನ್ನು ನಾವು ನೋಡೋಣ. ಕನ್ನಡದ ಶ್ರೇಷ್ಠರೇ, ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರ ಯಾವ ಅಂಗಾಂಗಗಳು ತಮ್ಮ ಕಾರ್ಯಕ್ಷಮತೆಯನ್ನು ಸ್ಥಗಿತಗೊಳಿಸಿಕೊಂಡಿರುತ್ತವೆ, ಅದಕ್ಕೆ ನಮ್ಮ ಇಂದ್ರಿಯಗಳೇ ಹೇಗೆ ಮುಖ್ಯ ಕಾರಣ ಆಗುತ್ತವೆ ಅಂತ ನೋಡೋಣ. ಮೊದಲು ಶ್ರೀಕೃಷ್ಣನ ಪಾದಾರವಿಂದಕ್ಕೆ ನಮಿಸುತ್ತಾ, ಶ್ರೀಕೃಷ್ಣನು ತನ್ನ ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದಲ್ಲಿ ನಮಗೇನು ಸೂಕ್ಷ್ಮ ಸಲಹೆಯನ್ನು ಮತ್ತು ಆದೇಶವನ್ನು ನಮಗೆ ನೀಡಿದ್ದಾನೆ ಅಂತ ನೋಡೋಣ. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಮಾನವನ ಇಂದ್ರಿಯಗಳನ್ನು ಶ್ರೀಕೃಷ್ಣನ ಪರ ಅಂದರೆ ಅತ್ಯುತ್ತಮ, ಅತ್ಯುನ್ನತ, ಉತ್ತಮ ಎಂದು ಹೇಳುತ್ತಾನೆ. ಆದರೆ ಇಂದ್ರಿಯಗಳಿಂದ ಇನ್ನೊಂದು ಉತ್ತಮವಾದದ್ದು ಇದೆ, ಅದೇ ಮನಸ್ಸು ಅಂತ ಹೇಳ್ತಾನೆ. ಮನಸ್ಸಿಗಿಂತ ಅಮೋಘವಾದದ್ದು ಇನ್ನೊಂದು ಇದೆ ಅಂತಾಲೂ, ಅದೇ ಬುದ್ಧಿ ಅಂತಾಲೂ ಆದೇಶ ಕೊಡ್ತಾನೆ. ಈ ಮೂರನ್ನು ಅಂದರೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ, ಇವುಗಳನ್ನು ಆಜೀವವಾಗಿ ಗಮನಿಸುತ್ತಾ ಇರುವ ಅನನ್ಯವಾಗಿರುವ ಇನ್ನೊಂದಿದೆ, ಅದೇ ಪರತಸ್ತು ಸಹ ಅಂದರೆ ಅವನು ಅಥವಾ ಅದೇ ನಿರಂಕಾರಿ ಆತ್ಮ ಅಂತಲೂ ಹೇಳ್ತಾನೆ. ಅದೇ ನಾನು ಅಂತಲೂ ಹೇಳ್ತಾನೆ ಭಗವಂತ. ಮತ್ತೆ ಹೇಳ್ತಾನೆ 6ನೇ ಅಧ್ಯಾಯ ಸಂಯಮ ಯೋಗದ 17ನೇ ಶ್ಲೋಕದಲ್ಲಿ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯಥೋಚಿತ ಆಹಾರ, ನಡವಳಿಕೆ, ಯಥೋಚಿತ ಜಾಗೃತ ಮತ್ತು ನಿದ್ರೆಗಳನ್ನು ಅನುಸರಿಸುವಂತಹವರಿಗೆ ಯೋಗವು ಸಿದ್ಧಿಯಾಗುತ್ತೆ, ಅಂದರೆ ಸ್ವಾಸ್ಥ್ಯ ಬದುಕು ನಮ್ಮದಾಗುತ್ತೆ. ಅಂತಹ ದೈವಾಧೀಕರಣ ವಾಕ್ಯಗಳ ಬಗ್ಗೆ ನಮ್ಮ ಅಸಡ್ಡೆ, ನಮ್ಮ ನಿರಾಕರಣ ಭಾವಗಳು ಈ ಸಕ್ಕರೆ ಕಾಯಿಲೆಗೆ ಹೇಗೆ ಅನುವರ್ತಿತವಾಗುತ್ತೆ ಅಂತಲೂ ನೋಡೋಣ. ನಮ್ಮ ಇಂದ್ರಿಯಗಳಾದ ಕಣ್ಣುಗಳು ಮನಸ್ಸಿಗೆ ಸಂತೋಷ ತರುವ ದೃಶ್ಯಗಳನ್ನೇ ಯಾವಾಗಲೂ ಕೊಟ್ಟು ಭ್ರಾಂತ ಮನಸ್ಕರಾಗುವಂತಹ ಅವಕಾಶವನ್ನು ನೀಡುತ್ತೆ, ಹೌದಾ? ಅದು ಎಲ್ಲರಿಗೂ ಗೊತ್ತು. ಆದರೂ ಅದನ್ನೇ ಬಯಸುತ್ತೆ ನಮ್ಮ ಮನಸ್ಸಿನ ಕಣ್ಣುಗಳು. ನಾಲಿಗೆ ರುಚಿಯನ್ನು ಬಯಸುತ್ತೆ. ಈ ನಾಲಿಗೆ ತನ್ನ ಸುಖವನ್ನೇ ಅಥವಾ ಸುಖದ ರುಚಿಯನ್ನೇ ಬಯಸುತ್ತಾ ತಿನ್ನಬಾರದದ್ದನ್ನು ಬಯಸುತ್ತೆ ಹೊರತು ದೇಹದ ಒಳಗಿನ ಭಾಗಗಳ ಆರೋಗ್ಯವನ್ನು ಅದು ಬಯಸುವುದಿಲ್ಲ, ಅಥವಾ ಅದರ ಪರಿಕಲ್ಪನೆಯೂ ಅದಕ್ಕೆ ಇರುವುದಿಲ್ಲ. ಚರ್ಮ ಅದರ ಅತಿಯಾದ ಅಂತ್ಯದ ಅಥವಾ ಅಂತ್ಯವಿಲ್ಲದ ಭೋಗ ಸುಖವನ್ನು ಬಯಸುತ್ತೆ. ಅಂತಹ ಸುಖ ಭೋಗಗಳು ದೊರಕದಿದ್ದರೂ ನಮ್ಮ ಮನಸ್ಸನ್ನು ವ್ಯಗ್ರವಾಗುವಂತೆ ಮಾಡುತ್ತೆ. ಇಂತಹ ನಮ್ಮ ಇಂದ್ರಿಯಗಳು ತಮ್ಮ ಸುಖಾಪೇಕ್ಷೆಗಳ ನಿರೀಕ್ಷೆಯಲ್ಲಿ, ಆಸೆಗಳಲ್ಲಿ ಇಂತಹ ಪರಿಣಾಮಗಳನ್ನು ತರುತ್ತವೆ. ಎಂತಹ ಪರಿಣಾಮಗಳನ್ನು ತರುತ್ತವೆ ಗೊತ್ತಾ ನಿಮಗೆ? ಶರೀರದ ಒಳಗೆ ಅತ್ಯಂತ ಶ್ರದ್ಧೆಯಿಂದ ಕಾರ್ಯ ಮಾಡುವ ಲಿವರ್, ಮೇದೋಜೀರಕ ಗ್ರಂಥಿ ಮತ್ತು ನಮ್ಮಲ್ಲಿ ಹರಿದಾಡುವ ವಿಶೇಷವಾಗಿ ಜೀವಕೋಶಗಳು, ಇವುಗಳ ಕ್ಷಮತೆಯ ಬಗ್ಗೆ ಇಂದ್ರಿಯಗಳು ವಿಚಾರ ಮಾಡೋದಿಲ್ಲ. ಅಂದರೆ ಕಣ್ಣು ನೋಡಬಾರದನ್ನು ನೋಡುವ ಆಸೆ ವಿಚಾರ ಮಾಡುತ್ತಾ ಮನಸ್ಸನ್ನು ಕೆಡಿಸುತ್ತಾ ಇರುತ್ತೆ, ಹೌದಾ? ನಾಲಿಗೆ ಅತ್ಯುಗ್ರ ರುಚಿಯನ್ನು ಬಯಸಿ ಅವುಗಳನ್ನು ಅತ್ಯಧಿಕವಾಗಿ ಸೇವಿಸುವಂತೆ ಮಾಡಿ ಶರೀರದ ಎಲ್ಲ ಸೂಕ್ಷ್ಮ ಅಂಗಗಳ ಕಾರ್ಯವನ್ನು ಅಧಿಕವಾಗಿ ಅಂದರೆ ಹೆಚ್ಚಾಗಿ ಕೆಲಸ ಮಾಡುವಂತೆ ಮಾಡಿ ಅವುಗಳು ಸುಸ್ತು ಆಗುವಂತೆ ಮಾಡಿಬಿಡುತ್ತವೆ. ಅಂದರೆ ಹೆಚ್ಚಾಗಿ ಕಾರ್ಯನಿರ್ವಹಿಸುತ್ತಾ ಅತ್ಯಧಿಕವಾಗಿ ಬಳಲುವಂತೆ ಮಾಡುತ್ತವೆ. ಹಾಗಾಗಿ ಆ ಅಂಗಾಂಗಗಳೆಲ್ಲ ಅಧಿಕವಾಗಿ ಬಳಲುತ್ತವೆ ಇರುತ್ತವೆ. ಬಳಲಿ ಬೆಂಡಾಗುವ ಅವುಗಳು ವಯೋವೃದ್ಧರಿಗಾಗಲಿ ಯೌವನಾವಸ್ಥೆಯಲ್ಲಿ ಇರುವವರಿಗಾಗಲಿ ಎಲ್ಲರನ್ನೂ ಈ ಸಕ್ಕರೆ ಕಾಯಿಲೆಗೆ ತಳ್ಳಬಹುದು. ಈಗ ಸಕ್ಕರೆ ಕಾಯಿಲೆ ಇಲ್ಲದವರ
ಮನುಷ್ಯರ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಾಂಗಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಹಾಗೆ ಕಾರ್ಯನಿರ್ವಹಿಸಿ ಈ ಸಕ್ಕರೆ ಕಾಯಿಲೆಯಿಂದ ದೂರವಿರಿಸಿ ಅವರನ್ನು ಹೇಗೆ ಆರೋಗ್ಯವಾಗಿ ಇಟ್ಟುಕೊಳ್ಳುತ್ತವೆ ಅನ್ನೋದನ್ನು ಪರಿಶೀಲಿಸೋಣ. ಸಾಮಾನ್ಯ ತಿಳುವಳಿಕೆಯಲ್ಲಿ ಹೇಳೋದಾದರೆ ನಾವು ಸೇವಿಸುವ ಆಹಾರ ಮುಖ್ಯವಾಗಿ 3 ಅವಸ್ಥೆಯನ್ನು ಪಡೆಯುತ್ತವೆ. ಬಾಯಿ ಹಾಗೂ ಅನ್ನನಾಳದ ಮೂಲಕ ನಾವು ಸೇವಿಸುವ ಮೃದುವಾಗಲಿ ಘನವಾಗಲಿ ಆಹಾರವು ಜಠರ ಸ್ಟಮಕ್ನಲ್ಲಿ 2ರಿಂದ 3 ಗಂಟೆವರೆಗೂ ಅಲ್ಲಿ ಉತ್ಪಾದಿಸಲ್ಪಡುವ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಜಠರಾಮ್ಲದೊಡನೆ ಸೇರಿ ಹಾಲಿನಂತೆ ತೆಳುವಾಗಿ ಗಾಲ್ ಬ್ಲಾಡರ್ನಲ್ಲಿ ಶೋಧಿಸಲ್ಪಟ್ಟು ಲಿವರ್ಗೆ ಪ್ರವೇಶಿಸುತ್ತದೆ. ಅಲ್ಲಿ ಆಗುವ ಚಮತ್ಕಾರವೇನು ಗೊತ್ತಾ ನಿಮಗೆ? ನಾವು ಸೇವಿಸುವ ಆಹಾರದಲ್ಲಿರುವ ಅಂಶಗಳನ್ನೆಲ್ಲ ಸೆಳೆದುಕೊಂಡು ಏನು ಮಾಡುತ್ತೆ ಅನ್ನೋದೇ ರೋಚಕ ಕ್ರಿಯೆ. ಭಾಳ ಮಜಾ ಅಂದರೆ ಸಮಾರಂಭಗಳಲ್ಲಿ, ಊಟದ ಮನೆಯಲ್ಲಿ ಹೇಗೆ ಬಾಳೆ ಎಲೆಯ ಮೇಲೆ ಕೋಸಂಬರಿ, ಚಟ್ಟಣಿ, ಪಲ್ಯಗಳು, ಉಪ್ಪಿನಕಾಯಿ, ಹಪ್ಪಳ ಹೀಗೆ ಎಲ್ಲವನ್ನೂ ಕ್ರಮವಾಗಿ ಬಡಿಸ್ತಾರೋ ಅದನ್ನು ಮನಸ್ಸಿನಲ್ಲಿಯೇ ಮಾಡಿಕೊಳ್ಳಿ. ನಾಲಿಗೆಯಲ್ಲಿ ನೀರು ಇರುತ್ತೆ, ಹೌದಾ? ಹಾಗೆ ಲಿವರ್ ಕೂಡ ಅನ್ನಾಂಗಗಳಾದ ಕಾರ್ಬೋಹೈಡ್ರೇಟ್, ಪೊಟ್ಯಾಷಿಯಂ, ಸೋಡಿಯಂ, ವಿವಿಧ ವಿಟಾಮಿನ್ಗಳು, ಸಕ್ಕರೆಯ ಅಂಶ, ಪಿಷ್ಟ, ಪ್ರೋಟೀನ್ ಹಾಗೆಯೇ ಅಲ್ಲಿ ಬರುವ ಕೆಮಿಕಲ್ ಅಂಶಗಳನ್ನು ಕ್ರಮವಾಗಿ ವಿಂಗಡಿಸಿ ಒಳ್ಳೆಯ ಅಂಶಗಳನ್ನು ಒಟ್ಟುಗೂಡಿಸಿ ಬೇಡವಾದ ಘನವಾದ ಆಹಾರ ತ್ಯಾಜ್ಯಗಳನ್ನು ದೊಡ್ಡ ಕರಳು ಸಣ್ಣ ಕರಳುಗಳ ಮೂಲಕ ಎಕ್ಸ್ಕ್ರೆಟರಿ ಸಿಸ್ಟಮ್ಗೆ ಕಳಿಸುವ ವ್ಯವಸ್ಥೆ ಮಾಡುತ್ತೆ. ಈಗ ಆಹಾರಾಂಶಗಳು ಪ್ಯಾಂಕ್ರಿಯಾಸ್ನಲ್ಲಿ ಉತ್ಪತ್ತಿಯಾಗುವ ಇನ್ಸುಲಿನ್ ಜೀವಕಣರಸ ಒಟ್ಟಿಗೆ ಸೇರಿ ಸಣ್ಣ ಕರುಳಿನ ಕೊನೆಯಲ್ಲಿ ನೇರವಾಗಿ ರಕ್ತಕ್ಕೆ ಸೇರುವ ಕಾರ್ಯವಾಗುತ್ತೆ. ಕೆಲವು ಕೆಜಿಯಷ್ಟು ಆಹಾರ ಸೇವಿಸಿದರೆ ಕೆಲವು ಗ್ರಾಮ್ನಷ್ಟು ಮಾತ್ರ ಆಹಾರಾಂಶಗಳು ರಕ್ತಕ್ಕೆ ವಿಲೀನವಾಗುವುದು. ಅದನ್ನೇ ಗ್ಲುಕೋಸ್ ಅನ್ನೋದು, ಅದನ್ನೇ ಜೀವರಸ ಅನ್ನೋದು, ಅದನ್ನೇ ಸಕ್ಕರೆ ಅಂಶ ಅಂತಾರೆ. ಅದನ್ನೇ ಮೆಟಾಬಾಲಿಸಮ್ ಅನ್ನೋದು, ಅದನ್ನೇ ಅರಗುವುದು ಅನ್ನೋದು, ಅದನ್ನೇ ಚಯಾಪಚಯ ಕ್ರಿಯೆ ಅನ್ನೋದು, ಅದನ್ನೇ ರಕ್ತಗತವಾಗುವುದು ಅನ್ನೋದು. ಚಯ ಅಂದರೆ ಆಹಾರಾಂಶವಾದ ಅಂದರೆ ಗ್ಲುಕೋಸ್ ಜೀವರಸವು ರಕ್ತಕ್ಕೆ ಸೇರುವುದು. ಅಪಚಯ ಅಂದರೆ ಉಳಿದ ಘನ ಆಹಾರವು ತ್ಯಾಜ್ಯ ಪದಾರ್ಥವಾಗಿ ಎಕ್ಸ್ಕ್ರೆಟರಿ ಅಥವಾ ಅಪಾನ ಪ್ರದೇಶದ ದೇಹದ ಹೊರಗೆ ಹೋಗೋದು. ಅಲ್ಲಿಗೆ ಮುಗೀತಾ ಚಯಾಪಚಯ ಕ್ರಿಯೆ? ಖಂಡಿತ ಅಲ್ಲ. ಇನ್ನು ಮುಂದೆ ಇರೋದೇ ಅಸಲಿಯತ್ತಿನ ಮಹಾಕಾರ್ಯ. ಇಲ್ಲಿಯೇ ಸಕ್ಕರೆ ಕಾಯಿಲೆ ಇದೆಯೋ ಇಲ್ಲವೋ ಅನ್ನೋದು ನಿರ್ಧಾರಿತವಾಗುವುದು. ಈ ವಿಚಿತ್ರ ಅಲ್ವಾ? ಆದರೂ ಸತ್ಯ. ಇಲ್ಲಿಯೇ ಭವ್ಯವಾದ ಕಾರ್ಯ ನೆರವೇರುವುದು ಕೂಡ. ಏನು ಅದು? ಹಿಂದಿನ ನನ್ನ ವಿಡಿಯೋಗಳಲ್ಲಿ ವಿವಿಧ ಜೀವಕೋಶಗಳ ಕುರಿತು, ಅವುಗಳ ಕಾರ್ಯ ವಿಶೇಷಗಳ ಕುರಿತು ಮತ್ತೆ ವಿಚಾರ ಮಾಡಿದ್ದೆವು. ಮುಂದೆ ನನ್ನ ವಿಡಿಯೋಗಳಲ್ಲಿ ನಮ್ಮ ರಕ್ತ ಪ್ರವಾಹದಲ್ಲಿ ಏನು ಆಗುತ್ತೆ ಅನ್ನೋದನ್ನು ಮತ್ತೆ ವಿಚಾರ ಮಾಡೋಣ. ನಮ್ಮ ರಕ್ತ ಪ್ರವಾಹದಲ್ಲಿ ಈಗ ಏನು ಮಹಾಕಾರ್ಯ ನಡೆಯುತ್ತೆ ಅನ್ನೋದನ್ನು ಸ್ವಲ್ಪವಾಗಿ ಮಾತ್ರ ನೋಡೋಣ. ರಕ್ತಕ್ಕೆ ಸೇರಿದ ಕೇವಲ ಗ್ರಾಮ್ನಷ್ಟು ವಿಟಾಮಿನ್ಗಳು ಮತ್ತು ಶಕ್ತಿದಾಯಕ ಅಂಶಗಳನ್ನು ಹೊಂದಿಕೊಂಡಿರುವ ಗ್ಲುಕೋಸ್ ಅಥವಾ ಜೀವರಸವು, ಈ ಎಲ್ಲ ಅಂಶದ ಗ್ಲುಕೋಸ್ ಅಥವಾ ಜೀವರಸವನ್ನು ಎಲ್ಲ ತರಹದ ಜೀವಕೋಶಗಳು ಹೀರಿಕೊಳ್ಳಬೇಕು. ಅದನ್ನು ರಿಸೆಪ್ಟಿಂಗ್ ಅಂತ ಕರಿತೇವೆ. ಈ ರಿಸೆಪ್ಟ್ ಆದ ಅಥವಾ ಜೀವರಸವನ್ನು ಹೀರಿಕೊಂಡ ಜೀವಕೋಶಗಳು ಶಕ್ತಿವಂತರಾಗಿ ನಮ್ಮ ಶರೀರದ ಎನರ್ಜಿಯನ್ನು ಉತ್ತಮಗೊಳಿಸುತ್ತಲೇ ಇರುತ್ತವೆ, ಶಕ್ತಿಯುತವಾಗಿ ಇಡುತ್ತವೆ. ಹಾಗಾಗಿ ಮನುಷ್ಯನು ಎಷ್ಟೇ ಕೆಲಸ ಮಾಡಿದರೂ ಸುಸ್ತು ಸಂಕಟಗಳನ್ನು ಅನುಭವಿಸೋದಿಲ್ಲ. ಅಂದರೆ ಅವರಿಗೆ ಸಕ್ಕರೆಯ ತೊಂದರೆ ಇಲ್ಲದಂತೆ ಆಯಿತು. ಹಾಗಾದರೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಏನು? ಸಕ್ಕರೆ ಕಾಯಿಲೆ ಇದ್ದವರ ಪ್ಯಾಂಕ್ರಿಯಾಸ್ನಲ್ಲಿ ಇನ್ಸುಲಿನ್ ಎಂಬ ಹಾರ್ಮೋನ್ ಬಿಡುಗಡೆ ಆಗುವುದಿಲ್ಲ ಅಥವಾ ಬಹಳ ಸ್ವಲ್ಪವಾಗಿ ಬಿಡುಗಡೆ ಆಗಬಹುದು. ಹಾಗೆ ಇನ್ಸುಲಿನ್ ಬಿಡುಗಡೆ ಆದರೂ ಅವರ ಜೀವಕೋಶಗಳು ಆ ಇನ್ಸುಲಿನ್ ಯುಕ್ತ ಅಂದರೆ ಇನ್ಸುಲಿನ್ ಇರುವ ಆ ಜೀವರಸವನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಆ ಸಕ್ಕರೆ ಎಂದು ಕರೆಸಿಕೊಳ್ಳುವ ಜೀವರಸವು ರಕ್ತದಲ್ಲಿಯೇ ಉಳಿದು ಬಿಟ್ಟು ಬ್ಲಡ್ ಶುಗರ್ ಅನಿಸಿಕೊಳ್ಳುತ್ತೆ. ಹಾಗೆ ಆ ರಕ್ತವು ಮಲಿನಗೊಳ್ಳುತ್ತದೆ. ಹಾಗಾಗಿ ಅನೇಕ ರೋಗಗಳಿಗೆ ತುತ್ತಾಗುವ ಸಂಭವವಿರುತ್ತೆ. ಮನೋನಿಗ್ರಹವಿಲ್ಲದೇ ಸಕ್ಕರೆಯುಕ್ತ ಆಹಾರ ಅಥವಾ ಸಕ್ಕರೆ ರಹಿತ ಕಾಫಿಯನ್ನು ಕೂಡ, ಟೀಯನ್ನು ಬಹಳವಾಗಿ ಕುಡಿಯುತ್ತಿದ್ದರೆ, ಸಿಹಿ ಪದಾರ್ಥಗಳನ್ನು ಎಗ್ಗಿಲ್ಲದೆ ತಿನ್ನುತ್ತಿದ್ದರೆ ಏಕ್ದಮ್ ಬ್ಲಡ್ನಲ್ಲಿ ಸಕ್ಕರೆ ತುಂಬಿಕೊಳ್ಳುತ್ತೆ. ಆ ರಕ್ತವು ಮಲಿನವಾಗಿ ಬಿಟ್ಟಿರುತ್ತೆ, ಶುದ್ಧವಾಗಿರುವುದಿಲ್ಲ. ಆಗ ರಕ್ತ ಪರಿಚಲನೆಯ ಕಾರ್ಯ ಮಂದವಾಗಿ ಆಗುತ್ತೆ ಅಥವಾ ಸರಿಯಾದ ಕ್ರಮದಲ್ಲಿ ರಕ್ತ ಪರಿಚಲನೆ ಆಗುವುದೇ ಇಲ್ಲ. ಎಲ್ಲಿ ರಕ್ತ ಹರಿಯೋದಿಲ್ಲವೋ ಆ ಅಂಗಾಂಗಗಳು ರೋಗಕ್ಕೆ ಈಡಾಗುತ್ತವೆ. ಮೈನ ಅಂದರೆ ಶರೀರದ ಬಲವನ್ನು, ಮನಸ್ಸಿನ ಬಲವನ್ನು ಕಳೆದುಕೊಳ್ಳಬಾರದು. ಅಂದರೆ ನಾಲಿಗೆಯ ಚಾಪಲ್ಯವನ್ನು, ಆಸೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು. ಮತ್ತು ಇಲ್ಲವಾಗಿಸಿಕೊಂಡರೆ ಬಲು ಉತ್ತಮ.
ಕಾಫಿಯಲ್ಲಿ ಕಫಿನ್ ಎಂಬ ವಿಷ ಪದಾರ್ಥ ಹಾಗೂ ಟೀಯಲ್ಲಿ ಟ್ಯಾನಿನ್ ಅನ್ನೋ ವಿಷ ಪದಾರ್ಥ ಇರೋದನ್ನು ನಾವೆಲ್ಲ ಬಹಳ ಚೆನ್ನಾಗಿ ಹಿಂದೆಯೇ ಓದಿ ಬಲ್ಲೆವು. ಆ ವಿಷ ಪದಾರ್ಥಗಳು ನಾವೆಲ್ಲ ಬಹಳ ಕೆಟ್ಟ ಪ್ರಭಾವವನ್ನು ಪ್ಯಾಂಕ್ರಿಯಾಸ್ ಮೇಲೂ ಜೀವಕೋಶಗಳ ಮೇಲೂ ಲಿಪಿಡ್ ಕೊಲೆಸ್ಟ್ರಾಲ್ ಮೇಲೂ ಬೀರುತ್ತಲೇ ಇರುತ್ತದೆ. ಬೆಲ್ಲದಿಂದ ಮಾಡಿದ ಕಾಫಿ ಸಕ್ಕರೆಯ ಕಾಯಿಲೆಯವರಿಗೆ ಹಿತ ಅಂತೇವೆ. ಬೆಲ್ಲವಿದ್ದರೂ ಸಕ್ಕರೆ ಅಂಶ ನೇರವಾಗಿ ಅದನ್ನು ಜೀವಕೋಶಗಳು ಹೀರಿಕೊಳ್ಳದಿದ್ದರೆ ರಕ್ತದಲ್ಲಿಯೇ ಉಳಿದು ಬಿಡುತ್ತದೆ. ಅದನ್ನೇ ಬ್ಲಡ್ ಶುಗರ್ ಅನ್ನೋದು. ಇದನ್ನು ಮರೆಯಬಾರದು. ಮತ್ತೇರಿಸುವ ಪಾನೀಯಗಳು, ಲಿಕರ್ಗಳು ಕೂಡ ಈ ಕಾಯಿಲೆಯನ್ನು ಸಮರ್ಥಿಸುತ್ತವೆ. ಈ ಎಲ್ಲದರ ಸೇವನೆಯನ್ನು ಬಿಟ್ಟರೆ ಅಥವಾ ಮನೋನಿಗ್ರಹ ಮಾಡಿ ಗಣನೀಯವಾಗಿ ಕಡಿಮೆ ಮಾಡಿದರೆ ಸಕ್ಕರೆಯು ರಕ್ತದಲ್ಲಿ ಅಧಿಕವಾಗಿ ಉಳಿಯೋದಿಲ್ಲ. ಹಾಗಾದರೆ ರಕ್ತದಲ್ಲಿ ಸಕ್ಕರೆ ಅಂಶ ಉಳಿದುಕೊಳ್ಳಬಾರದು ಎಂದರೇನು? ಬಾರದೇನು? ಖಂಡಿತವಾಗಿ ಹೌದು, ಉಳಿಯಬಾರದು. ಹಾಗಾದರೆ ಏನು ಆಗಬೇಕು? ರಕ್ತದಲ್ಲಿಯ ಸಕ್ಕರೆಯ ಅಂಶಗಳು ಏನಾಗಬೇಕು? ಆ ಗ್ಲುಕೋಸ್ ಸಂಪೂರ್ಣವಾಗಿ ಬ್ಲಡ್ ಸೆಲ್ಸ್ಗಳು ಅಂದರೆ ಜೀವಕೋಶಗಳು ಹೀರಬೇಕು. ಆಗ ಶರೀರವನ್ನು ಈ ಶಕ್ತಿ ಭರಿತ ಜೀವಕೋಶಗಳು ನಮ್ಮನ್ನು ಅನವರತವಾಗಿ ಕಾಪಾಡುತ್ತವೆ ಹಾಗೂ ರಕ್ತವನ್ನು ತೆಳುವಾಗಿ ಶುದ್ಧವಾಗಿ ಇಡುತ್ತವೆ. ಕಾಫಿಯನ್ನು ಬಿಡಿ ಅಂದರೆ ಅದು ಆಗದ ಕೆಲಸ. ಬಿಡಿ. ಹಿತಮಿತವಾಗಿ ಕಾಫಿಯನ್ನು ಟೀಯನ್ನು ಬಳಸಿಕೊಳ್ಳಿ ಅಂದರೆ ಅದೂ ಆಗದ ಕೆಲಸ. ಬಿಡಿ. ಆದರೆ ಆದಷ್ಟು ನಾವು ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಅದಕ್ಕೆ ಒಂದು ಸೂತ್ರವನ್ನು ನಾನು ಹೇಳ್ತೇನೆ. ಆದಷ್ಟು ಕುತೂಹಲಕಾರಿ ಆನಂದದಾಯಕ ಕಾರ್ಯ ಗೊತ್ತೇನು? ಅದೆಷ್ಟು ಆನಂದವಾಗಿರುತ್ತೆ ಗೊತ್ತೇನು? ವಾರದ 6 ದಿನಗಳು ಕಾಫಿ, ಟೀ ಮತ್ತು ಲಿಕರ್ಗಳಿಂದ ದೂರವಿದ್ದು ಬಿಡಿ. ಭಾನುವಾರ ನಿಮಗೆ ವಿಶೇಷ ದಿನವಾಗಲಿ ಬಿಡಿ. ಆ ದಿನ 1 ಅಥವಾ 2 ರೌಂಡ್ ಕಾಫಿ ಆಗಲಿ, ಟೀ ಆಗಲಿ, ಲಿಕರ್ ಆಗಲಿ ಅತ್ಯಂತ ಆದರದಿಂದ, ಅತ್ಯಂತ ಆಪ್ಯಾಯಮಾನತೆಯಿಂದ ಅನುಭವಿಸಿ, ಸೇವಿಸಿ. ವಾರದಿಂದ ಕಾಯ್ದ ವಿಶೇಷ ಆನಂದವು ಸಂಪೂರ್ಣ ನಿಮ್ಮದಾಗಿ ಬಿಡುತ್ತೆ. ಶ್ರೀಕೃಷ್ಣ ಹೇಳಿದ ಹಾಗೆ ಮನೋನಿಗ್ರಹ ಕೂಡ ಆಗುತ್ತೆ. ಮನಸ್ಸಿಗೆ ವಾರಪೂರ್ತ ವ್ರತ ಮಾಡಿದ ಹಾಗೆ ನಿರೀಕ್ಷಿಸುವ ಆನಂದವು ನಿಮ್ಮದಾಗುತ್ತೆ. ಭಾನುವಾರದಂದು ನಿರೀಕ್ಷಿತ ಮಹದಾನಂದವನ್ನು ತರುತ್ತೆ. ಈ ಸಂತುಲಿತ ವ್ರತಾಚರಣೆಯ ಜೊತೆ ಇನ್ನೂ 2 ಕೆಲಸ ಮಾಡಿದರೆ ದೇವರು ಕೊಟ್ಟ ಶರೀರವನ್ನು ಬಹಳ ಕೃತಜ್ಞತೆಯಿಂದ ಸಕ್ಕರೆ ಮುಕ್ತವನ್ನಾಗಿ ಇಟ್ಟುಕೊಳ್ಳಬಹುದು. ಸಕ್ಕರೆ ಕಾಯಿಲೆಯಿಂದ ಬಳಲುವವರು ವಯಸ್ಸಾದರೂ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸುವ ಯೋಗಾಸನಗಳನ್ನು, ಪ್ರಾಣಾಯಾಮಗಳನ್ನು ಪ್ರತಿನಿತ್ಯವೂ ಮಾಡಿಕೊಳ್ಳಿ. ಆರೋಗ್ಯದಿಂದ ಇರಿ. ನಮಸ್ಕಾರ.